ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ. ಶ್ರೀಜಿತ್ ಥ್ರಾಟಲ್ ಟೈಲ್ ಎಂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹೇಳೋಕ್ಕಿಂತ ಮೇ ಬಿ ಇದನ್ನು ಒಂದು ನ್ಯೂ ಜರ್ನಿಯಿಂದ ತಗೋಬೋದು. ಯಾಕಂದರೆ ತುಂಬ ಟೈಮ್ ಆಯಿತು ಬರದೆ. ಪ್ರತಿ ಸಲ ಬರ್ತಾನೆ ಇದೆ ಡೈಲಾಗ್ ಹೊಡಿತಾನೆ ಅಂತ ಅನ್ಕೋಬೇಡಿ ಪ್ಲೀಸ್. ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ, ದಟ್ ಹ್ಯಾಪನ್ಸ್. ಸೊ ದ ಬೇಸಿಕ್ ಥಿಂಗ್ ಇಸ್, ನಾನು ಯೂಟ್ಯೂಬ್ ಫಸ್ಟ್ ಟೈಮ್ ನೋಡೋರಿಗೆ ನನ್ನ ಫ್ರೆಂಡ್ ಸರ್ಕಲ್ ಇರೋರು ಗೊತ್ತು, ನನ್ನ ಫ್ಯಾಮಿಲಿಯಲ್ಲಿರೋರು ಗೊತ್ತು ನಾನು ಯಾರು ಅಂತ. ಐ ಆಮ್ ನಾಟ್ ಮಚ್ ಫೇಮಿಲಿಯರ್, ಐ ಆಮ್ ನಾಟ್ ಮಚ್ ಫೇಮಸ್, ದಟ್ ಅಷ್ಟು ಪೊಟೆನ್ಷಿಯಲ್ ಇರೋನಲ್ಲ. ಆ್ಯಂಡ್ ನನ್ನ ಬಗ್ಗೆ ಯಾರಿಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ದ ಥಿಂಗ್ ಇಸ್ ಲೈಕ್, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಶ್ರೀಜಿತ್ ಥ್ರಾಟಲ್ ಟೈಲ್ ಅಂತ. ನೀವು ಇವಾಗ ವಿಡಿಯೋ ನೋಡ್ತಿರೋದು ಅದೇ ಚಾನಲಲ್ಲಿ. ನಾನು ಯೂಟ್ಯೂಬಲ್ಲಿ ಮೋಟೋ ವ್ಲಾಗಿಂಗ್ ಮಾಡೋದು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಪ್ರಾಬಬ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಆಫ್ಟರ್ ದ 2 ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಲ್ಲ, ವೀಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ, ಎಡಿಟ್ ಮಾಡಿ ಇಟ್ಟಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಮನಸ್ಸಾಗಿಲ್ಲ. ಬೇಸಿಕ್ಲಿ ಅಪ್ಲೋಡ್ ಮಾಡೋಕ್ಕೆ ಮನಸ್ಸಾಗಿಲ್ಲ ಅಂದರೆ ಕಾನ್ಫಿಡೆಂಟ್ ಇದೆಯಲ್ಲ, ಯೂಟ್ಯೂಬ್ ಮಾಡೋಕ್ಕೆ ಕಾನ್ಫಿಡೆಂಟ್ ಕೊಟ್ಟ ಮೈಂಡ್ಸೆಟ್ಟು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಿರೋವಾಗ ಬಂದಿಲ್ಲ. ನಾನೇನು ಮಾಡ್ತಿದ್ದೀನಿ, ಎಂತ ಮಾಡ್ತಿದ್ದೀನಿ ಏನೂ ಗೊತ್ತಿಲ್ಲ. ಏನೋ ನನ್ನೊಂದು ಪ್ಯಾಷನು, ನನಗೊಂದು ಇಷ್ಟ ಆಗಿಬಿಟ್ಟು ನಾನು ಯೂಟ್ಯೂಬ್ ಮಾಡಬೇಕು ಅಂತ ಬಂದೆ. ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಟೆಂಟ್ಸು ಮೈಂಡಲ್ಲಿ ಒಂದು ಥಾಟ್ ಪ್ರೊಸೆಸ್ ಇತ್ತು, ಆ ಥಾಟ್ ಪ್ರೊಸೆಸ್ ಅಕಾರ್ಡಿಂಗ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಥಿಂಕ್ ಮಾಡೋಕ್ಕಾಗಿಲ್ಲ. ನಾನು ಏನೋ ಥಿಂಕ್ ಮಾಡಿಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಟಿ ಕೊಡ್ತೀನಿ, ವ್ಲಾಗ್ಸ್ ಮಾಡ್ತೀನಿ, ಎಕ್ಸೆಟ್ರಾ ಏನೇನೋ ಥಾಟ್ ಪ್ರೊಸೆಸಲ್ಲಿ. ಎಲ್ಲರೂ ಅಷ್ಟೇ, ತುಂಬ ಜನ ನಾನು ನೋಡಿದ್ದೀನಿ, ತುಂಬ ಜನ ಈ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಗೋಪ್ರೋ, ಆ್ಯಕ್ಷನ್ ಕ್ಯಾಮರಾ, ಅದು ಇದು. ನಾನು ಆಕ್ಸರೀಸ್ ಎಲ್ಲ ಲೋಡ್ ಮಾಡಿಬಿಟ್ಟೆ ಸ್ಟಾರ್ಟಿಂಗಲ್ಲೇ. ಈಗ ನೀವು ನೋಡ್ಬೋದು, ಇದೊಂದು ಗೋಪ್ರೋ ಇದೆ, ಅಲ್ಲಿ ಇನ್ಸ್ಟಾ 360 ರೆಕಾರ್ಡ್ ಆಯ್ತಿದೆ. ಸೊ ಯಸ್, ಐ ಹ್ಯಾವ್ ದ ಆಕ್ಸರೀಸ್, ಬಟ್ ಐ ಡೋಂಟ್ ಹ್ಯಾವ್ ದ ಮೈಂಡ್ಸೆಟ್ ಇಲ್ಲ. ಯಾಕೆ ಅಂದರೆ ಪೀಸ್ ಆಫ್ ಮೈಂಡ್ ಇಲ್ಲ. ತುಂಬ ಡೌನ್ಫಾಲ್ ನೋಡಿದೆ. ಈಗಲೂ ನನ್ನ ಮೈಂಡ್ಸೆಟ್ ಯಾವ ಕಂಡೀಷನಲ್ಲಿ ವೀಡಿಯೋ ಮಾಡೋಕ್ಕೆ ಹೊರಟಿನಿ ಅಂದರೆ, ಲೈಫುದು ಲೋವೆಸ್ಟ್ ಪಾಯಿಂಟಲ್ಲಿ ಇದ್ದೀನಿ. ಈ ಡಿಪ್ರೆಷನ್ ಸ್ಟೇಟಸ್ ಅಲ್ಲಿ ನಡೀತಿರೋರು. ನಾನು ಏನಂತ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ, ಏನಂತ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಿಲ್ಲ. ದೇರ್ ಆರ್ ಮಚ್ ಮೋರ್ ಥಿಂಗ್ಸ್ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಏನಪ್ಪ ಬಂದ್ಬಿಟ್ಟು ಮೋಟೋ ವ್ಲಾಗರ್ ಅಂತ ಹೇಳ್ಕೊಂಡು ಕೊರಗುತ್ತಿದ್ದಾನೆ ಅಂತ ಅನ್ಕೋಬೇಡಿ. ದಿಸ್ ಇಸ್ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಲೈಫನ್ನು ತುಂಬ ಆಚೆಗೆ ಎಕ್ಸ್ಪೋಸ್ ಮಾಡಿ ನಿಮ್ಮ ಮುಂದೆ ತೋರ್ಸೋಕ್ಕಾಗಲ್ಲ, ಆಗಲ್ಲ. ಬಟ್ ದಿಸ್ ಇಸ್ ವಾಟ್ ದ ಥಿಂಗ್ ಐ ಆಮ್ ಓವರ್ಕಮಿಂಗ್. ನಾನು ಇದೇ ರೀಸನ್ನಿಂದ ವೀಡಿಯೋಸ್ ಮಾಡ್ತಿರ್ತಿಲ್ಲ, ಇದೇ ರೀಸನ್ನಿಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಜೂನ್ 25th, ನನ್ನ ಲೈಫಲ್ಲಿ ದೊಡ್ಡೊಂದು ಟರ್ನಿಂಗ್ ಪಾಯಿಂಟ್ ಇರೋ ಡೇ. ಸಮ್ಮನ್ ಸ್ಪೆಷಲ್ ಇಸ್ ಲೀವಿಂಗ್ ಮೀ. ಇಟ್ಸ್ ನಾಟ್ ಲೈಕ್ ಲೀವಿಂಗ್ ಮೀ ಅಂದರೆ ಆ ಥರ ಅಲ್ಲ, ಬಟ್ ದೇ ಆರ್ ಗೋಯಿಂಗ್ ಫಾರ್ ಸಮಥಿಂಗ್, ಫಾರ್ ದೇ ಆರ್ ಗುಡ್ನೆಸ್, ದೇ ಆರ್ ಕೆರಿಯರ್, ಅ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಸೊ ಅದರೊಂದು ಬೇಜಾರಿದೆ. ಇನ್ ಮೀನ್ ಟೈಮ್ ಖುಷಿನೂ ಇದೆ. ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಒಟ್ಟಿಗಿರೋರು ಒಳ್ಳೇದಾದರೆ ಒಳ್ಳೇದಲ್ವಾ. ನನ್ನ ಕಷ್ಟ ಅಂತ ಹೇಳ್ಕೊಳ್ಳೋಕ್ಕೆ ಅಂತ ವಿಡಿಯೋ ಮಾಡ್ತಿಲ್ಲ. ಬಟ್ ದಿಸ್ ಈಸ್ ಅ ಕಮ್ ಬ್ಯಾಕ್ ಆ್ಯಂಡ್ ಪ್ರಾಮಿಸ್ ಯು, ದಿಸ್ ಈಸ್ ಮೈ ಬೈಕ್ ವಿಚ್ ಐ ಲವ್ ದ ಮೋಸ್ಟ್, ವಿಚ್ ಐ ಕಾಲ್ ಅಸ್ ಟೆಸಾ ಮೇಲೆ ಪ್ರಾಮಿಸ್ ಗುರು. ರಿಟರ್ನ್ ಬರ್ತೀನಿ, ಕಮ್ ಬ್ಯಾಕ್ ಕೊಡ್ತೀನಿ. ಆಗಿದಾಗಲಿ ಶ್ರೀಜಿತ್ ಥ್ರಾಟಲ್ ಟೈಲ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಗಾಡಿ ರೀಬಿಲ್ಡ್ ಮಾಡಿ, ಅದೇನೋ ಕೈ ಬಿಟ್ಟು ಹೋಯ್ತು ಗಾಡಿ. ಬಟ್ ಹವರ್ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಕಂಟೆಂಟು ಸುಮ್ಮನೆ ಏನೋ ಒಂದು ಹಾಕೋದಿಲ್ಲ. ಆದಷ್ಟು ಬೆಸ್ಟ್ ಕಂಟೆಂಟ್ಸ್ ಪ್ರಿಪೇರ್ ಮಾಡಿ, ರೆಡಿ ಮಾಡಿ, ಎಡಿಟ್ ಮಾಡಿ, ಟೈಮ್ ತಗೊಂಡು ಪೀಸ್ಫುಲ್ಲಾಗಿ ಅಪ್ಲೋಡ್ ಮಾಡ್ತೀನಿ. ಲೈಫಲ್ಲಿ ಏನೋ ಕಷ್ಟ ಇದ್ರೂ ಅಟ್ಲೀಸ್ಟ್ ದಿಸ್ ಮೇಕಿಂಗ್ ಅ ವೀಡಿಯೋಸ್ ಇನ್ ಯೂಟ್ಯೂಬ್, ಐ ಹೋಪ್ ನನಗೊಂದು ರಿಕವರಿ, ನಾಟ್ ಎಕ್ಸಾಕ್ಟ್ಲಿ ರಿಕವರ್ ಆಗೋಕ್ಕೆ, ಬಟ್ ಅಟ್ಲೀಸ್ಟ್
ಮೈಂಡ್ ಫ್ರೀ ಮಾಡ್ಕೊಳ್ಳೋಕೆ ಒಂದು ಹೆಲ್ಪ್ಫುಲ್ ಆಯ್ತದೆ. ಬಿಕಾಸ್ ಯು ಗೈಸ್ ಡೋಂಟ್ ನೋ ಮೀ ರೈಟ್. ನಾನು ಏನು ಮಾಡ್ತೀನಿ, ಹೆಂಗಿರ್ತೀನಿ, ನನ್ನ ಬಿಹೇವಿಯರ್ ಏನು, ನನ್ನ ಕ್ಯಾರೆಕ್ಟರ್ ಏನು ಯಾರಿಗೂ ಏನು ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಎಷ್ಟು ನಿಮಗೆ ಅರ್ಥ ಆಯ್ತದೋ ಗೊತ್ತಿಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ, ನನ್ನ ಫೀಲಿಂಗ್ಸು, ಇಮೋಷನ್ಸು, ಅದು ನಿಮಗೆ ಎಷ್ಟು ಪೋರ್ಟ್ರ್ ಆಯ್ತದೋ ನನಗೆ ಏನೂ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ರೆಕಾರ್ಡ್ ಮಾಡೋದು, ಚೆಕ್ ಮಾಡ್ಕೊಳ್ತೀನಿ, ಕ್ರಾಸ್ ಚೆಕ್. ಓಕೆ, ಯಾ ಎಷ್ಟು ಪೋರ್ಟ್ರ್ ಆಯ್ತದೋ, ಎಷ್ಟು ನಿಮಗೆ ಕಾನ್ಫಿಡೆಂಟಾಗಿ ನಾನು ಕನ್ವೆ ಮಾಡೋಕ್ಕಾಯ್ತದೋ, ನನ್ನ ಕನ್ವೆ ಸ್ಕಿಲ್ ನಿಮಗೆ ಎಷ್ಟು ಇಷ್ಟ ಆಯ್ತದೋ ಗೊತ್ತಿಲ್ಲ. ಬಟ್ ಐ ವಿಲ್ ಗಿವ್ ಮೈ 100% ಆ್ಯಂಡ್ ಐ ವಿಲ್ ಬಿ ದೇರ್ continuously with continuity. So show some love in the form of like and comments, and channel na subscribe ಮಾಡಿ. ಏನೇ ಒಂದು ಒಪಿನಿಯನ್ ಇದ್ರು, ಇಫ್ ಇಟ್ ಇಸ್ ಟು ಮೈನ್ಯೂಟ್, ಕಮೆಂಟ್ ಸೆಕ್ಷನ್ ಹಾಕಿ. ಡೆಫಿನೆಟ್ಲಿ ಯಾವುದೇ ಫೀಡ್ಬ್ಯಾಕ್ಸು, ಯಾವುದೇ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಪಾಸಿಟಿವ್ ನೆಗೆಟಿವ್, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ, ಎಲ್ಲನೂ ತಗೊಳ್ತೀನಿ. ಗುಡ್ ಅಂದಮೇಲೆ ಬ್ಯಾಡ್ ಇರಬೇಕಲ್ವಾ. ಲೈಫಲ್ಲಿ ಬ್ಯಾಡೇ ಇದ್ರೂ ಪರವಾಗಿಲ್ಲ, ಒಂದು ಗುಡ್ ಕಮೆಂಟು ಲೈಫ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಸೇಮ್ ಟೈಮ್ ಒಂದು ಬ್ಯಾಡ್ ಕಮೆಂಟು ಮೋಟಿವೇಟ್ ಮಾಡ್ಬೋದು. ಸೊ ಅಷ್ಟೇ, ಶೋ ಸಮ್ ಲವ್ ಇನ್ ದ ಫಾರ್ಮ್ ಆಫ್ ಲೈಕ್ ಆ್ಯಂಡ್ ಕಮೆಂಟ್ಸ್. See you in the next video. Until then, bye bye.